ನಮಸ್ಕಾರ ಫ್ರೀಡಂ ನ್ಯೂಸ್ಗೆ ಸ್ವಾಗತ. ನಾನು ಭೀಮೇಶ್ ಗೋನಾಳ್. ಅಬಕಾರಿ ಇಲಾಖೆಯಲ್ಲಿ ರಾಜ್ಯ ಸರ್ಕಾರದ ಲಂಚಾವತಾರ ನಡೀತಾ ಇದೆ. ದೊಡ್ಡ ಮಟ್ಟದ ಲಂಚವನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಲಂಚದ ಕೇಂದ್ರ ಆಗ್ಬಿಟ್ಟಿದೆ ಈ ಒಂದು ಅಬಕಾರಿ ಇಲಾಖೆ ಎನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಬಗೆದಷ್ಟು ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ ಅಬಕಾರಿ ಇಲಾಖೆಯಲ್ಲಿ. ಯಾರ ಗಮನಕ್ಕೂ ಬರ್ತಾ ಇಲ್ವಾ? ಸರ್ಕಾರ ನೋಡಿದ್ರು ಕೂಡ ಸುಮ್ಮನೆ ಇದೆಯಾ? ಅಬಕಾರಿ ಇಲಾಖೆ ಏನಿದೆ ಕಾಂಗ್ರೆಸ್ ಪಾಲಿನ ಒಂದು ಏನಾಗ್ಬಿಟ್ಟಿದೆ ಅಂದ್ರೆ ದಂಧೆ ಆಗ್ಬಿಟ್ಟಿದೆ. ಅಂದರೆ ಪರ್ಸೆಂಟೇಜ್ ದಂಧೆಯ ATM ಆಗ್ತಾ ಇದೆ ಅಂತ ಹೇಳಿ ಆರೋಪ ಕೇಳಿ ಬರ್ತಾ ಇದೆ. ಅಬಕಾರಿ ಇಲಾಖೆ ಕಾಂಗ್ರೆಸ್ ಪಾಲಿನ ಒಂದು ಪರ್ಸೆಂಟೇಜ್ ATM ಆಗ್ಬಿಟ್ಟಿದೆ ದಂಧೆ. ಯಾಕಂದರೆ ಈ ಒಂದು ಮಾತು ಹೇಳ್ತಾ ಇರುವಂಥದ್ದು ವಿಪಕ್ಷ ನಾಯಕ ಆರೋಪ ಹೇಳ್ತಾ ಇದ್ದಾರೆ. ಅಧಿಕಾರಿಗಳ ವರ್ಗಾವಣೆಯಿಂದ ಹಿಡಿದು ಎಲ್ಲಿಯ ತನಕ ಇದೆ ಅಂತಂದರೆ ಮದ್ಯದ ಅಂಗಡಿಗಳ ಲೈಸೆನ್ಸನ್ನು ಏನು ಕೊಡಬೇಕಲ್ಲ, ಪರ್ಮಿಷನ್ ಮಂಜೂರು ಮಾಡೋಕ್ಕೆ, ಅಲ್ಲಿಯವರೆಗೆ ಇದೆ. ಪ್ರತಿಯೊಂದಕ್ಕೂ ಕೂಡ ಇಲ್ಲಿ ಲಂಚದ ಮುದ್ರೆ ಏನಿದೆ ಅದು ಅನಿವಾರ್ಯ ಆಗಿಬಿಟ್ಟಿದೆ ಈ ಇಲಾಖೆಯಲ್ಲಿ. ಲಂಚ ನೀಡದೆ ಒಂದು ಕೆಲಸ ಕೂಡ ಆಗೋದಿಲ್ಲ, ಒಂದು ಕಡತವೂ ಕೂಡ ಮುಂದಕ್ಕೆ ಹೋಗೋದಿಲ್ಲ. ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಏನಿದೆ ಅದು ಹಿಡಿದಂತಹ ಕೈಗನ್ನಡಿ ಆ ರೀತಿಯಾಗಿ ಆಗ್ತಾ ಇದೆ ಅಂತ ಹೇಳಿ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವಂಥದ್ದು ಆರ್ ಅಶೋಕ್. ಅಬಕಾರಿ ಇಲಾಖೆ ಏನಿದೆ ಅದರಲ್ಲಿ ತುಂಬ ದೊಡ್ಡ ಮಟ್ಟದ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ. 2500 ಕೋಟಿ ರೂಪಾಯಿಯ ಒಂದು ಅಕ್ರಮ ನಡೆದಿದೆ ಎನ್ನುವಂಥ ಆರೋಪ ಕೂಡ ಕೇಳಿ ಬಂದಿತ್ತು ಈ ಹಿಂದೆ. ಅದರ ಬಗ್ಗೆನೇ ತುಂಬ ವಿಸ್ತಾರವಾಗಿ ವಿಪಕ್ಷ ನಾಯಕ ಆಗಿರುವಂತಹ ಆರ್ ಅಶೋಕ್ ಅವರು ಟ್ವೀಟ್ ಮಾಡಿದ್ದಾರೆ. ಟ್ವೀಟ್ ಮೂಲಕ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಅಬಕಾರಿ ಇಲಾಖೆಯಲ್ಲಿ ಆಗಿದೆ ಅಂತ ಏನು ಹೇಳ್ತಾ ಇದ್ದಾರೆ ಭ್ರಷ್ಟಾಚಾರ, ಆದ್ದರಿಂದ ಅಬಕಾರಿ ಸಚಿವ RB ತಿಮ್ಮಾಪುರ ಅವರಿಗೆ ಸಂಕಷ್ಟ ಎದುರಾಗ್ತಾ ಇದೆ. ಅವರು ಈ ಹಿಂದೆ ಹೇಳ್ಕೊಂಡಿದ್ರು, ನಾನೇನೂ ತಪ್ಪು ಮಾಡಿಲ್ಲ, ನನಗೇನೂ ಗೊತ್ತಿಲ್ಲ, ನನಗೆ ಇದಕ್ಕೆ ಸಂಬಂಧ ಇಲ್ಲ, ಹಾಗೆ ನನಗೂ ನನ್ನ ಮಗನಿಗೂ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧ ಇಲ್ಲ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಈಗ ಅಬಕಾರಿ ಇಲಾಖೆ ಒಂದು ATM ಆಗಿಬಿಟ್ಟಿದೆ. ಪರ್ಸೆಂಟೇಜ್ ಪಡೆಯುವಂಥ ಒಂದು ದಂಧೆ ನಡೀತಾ ಇದೆ ಅಲ್ಲಿ. ಅಬಕಾರಿ ಇಲಾಖೆ ಒಂದು ದೊಡ್ಡ ಮಟ್ಟದ ಲಂಚ ಅವತಾರವನ್ನು ನಾವು ನೋಡೋಕೆ ಸಿಗ್ತಾ ಇದೆ ಈ ಒಂದು ಇಲಾಖೆಯಿಂದ ಅಂತ ಹೇಳಿ ಆರ್ ಅಶೋಕ್ ಟ್ವೀಟ್ ಮಾಡಿರುವಂಥದ್ದು. ದೊಡ್ಡ ಮಟ್ಟದ ಭ್ರಷ್ಟಾಚಾರ ಆಗ್ತಾ ಇದೆ, ಯಾರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇದಕ್ಕೆ ಕಾಂಗ್ರೆಸ್ ಸರ್ಕಾರನೇ ಒಂದು ರೀತಿಯಲ್ಲಿ ಕೈ ಜೋಡಿಸ್ತಾ ಇದೆ, ಕುಮ್ಮಕ್ಕು ಕೊಡ್ತಾ ಇದೆ ಅಬಕಾರಿ ಇಲಾಖೆಯ ಅಧಿಕಾರಿಗಳಿಗೆ, ಸಚಿವರಿಗೆ. ಅವರೇ ಹೇಳಿದಂತೆ ಕಾಣ್ತಾ ಇದೆ ಅಂತ ಹೇಳಿ ತುಂಬ ದೊಡ್ಡ ಮಟ್ಟದಲ್ಲಿ ವಿಸ್ತಾರವಾಗಿ ಒಂದು ಟ್ವೀಟ್ ಮಾಡಿದ್ದಾರೆ ಆರ್ ಅಶೋಕ್ ಅವರು. ನೋಡಿ ಹೆಂಗಿದೆ ರಾಜ್ಯದ ಆಡಳಿತ, ಯಾವ ರೀತಿಯಾಗಿ ಪರ್ಸೆಂಟೇಜ್ ಲೆಕ್ಕದಲ್ಲಿ ಲಂಚವನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಕಾಂಗ್ರೆಸ್ ಪಾಲಿನ ಪರ್ಸೆಂಟೇಜ್ ದಂಧೆಯ ATM ಇದು ಈ ಇಲಾಖೆ, ಯಾವಾಗಲೂ ದುಡ್ಡು ಕೊಡುವಂಥ ಇಲಾಖೆ. ಆರ್ ಅಶೋಕ್ ಕೆಂಡ ಆಗ್ತಾ ಇದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ. ಅಧಿಕಾರಿಗಳ ವರ್ಗಾವಣೆ ಏನಿದೆ ಅಲ್ಲಿಂದ ಹಿಡಿದು ಎಲ್ಲಿಯವರೆಗೂ ಇದೆ, ಬಾರ್ ಲೈಸೆನ್ಸನ್ನು ಏನು ಕೊಡಬೇಕಲ್ಲ ಅಲ್ಲಿಯ ತನಕ ಕೂಡ ದೊಡ್ಡ ಮಟ್ಟದ ಲಂಚ ಅವತಾರ ನಡೀತಾ ಇದೆ. ಲಂಚವನ್ನು ಪಡೆಯುವಂತಹ ಕೆಲಸ ಆಗ್ತಾ ಇದೆ ಇಲಾಖೆಯಲ್ಲಿ. ಸರ್ಕಾರ ಕೂಡ ಮೌನವಾಗಿದೆ, ಯಾಕಂದರೆ ಅವ್ರಿಗೂ ಕೂಡ ದುಡ್ಡು ಬೇಕಲ್ಲ. ಅವರೇ ಹೇಳಿ ಮಾಡಿಸಿದಂತೆ ಕಾಣ್ತಾ ಇದೆ ಈ ಭ್ರಷ್ಟಾಚಾರವನ್ನು ಅನ್ನುವಂಥ ರೀತಿಯಲ್ಲಿ BJP ಕಿಡಿಕಾರ್ತಾ ಇದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡ್ತಾ ಇದ್ದಾರೆ. ಪ್ರತಿಯೊಂದಕ್ಕೂ ಕೂಡ ಈ ಇಲಾಖೆ ಏನಿದೆ ಅದರಲ್ಲಿ ಲಂಚ ಕೊಡಲೇಬೇಕು. ಏನೇ ಕೆಲಸ ಆಗಬೇಕಂದ್ರೂ ಲಂಚದ ಮುದ್ರೆ ಇರಲೇಬೇಕಲ್ಲ, ಅದು ಅನಿವಾರ್ಯ ಕೂಡ. ಕೊಡಲೇಬೇಕು. ನಿಮ್ಮ ಕೆಲಸ ಆಗಬೇಕಂದ್ರೆ ನೀವು ದುಡ್ಡು ಇಟ್ಟರೆ ಮಾತ್ರ ಕೆಲಸ ಆಗುತ್ತೆ, ಇಲ್ಲಾಂದರೆ ನಿಮ್ಮ ಫೈಲ್ ಎಲ್ಲಿರೋದು ಅಲ್ಲೇ ಇರುತ್ತೆ, ಮೂವ್ ಆಗೋದೇ ಇಲ್ಲ. ದುಡ್ಡು ಕೊಟ್ಟರೆ ನಿಮ್ಮ ಕೆಲಸ ಆಗುತ್ತೆ, ದುಡ್ಡು ಕೊಟ್ಟಿಲ್ಲ ಅಂದರೆ ನೋ. ಈ ರೀತಿಯಾದ ವಾತಾವರಣ ಇದೆ ಅಬಕಾರಿ ಇಲಾಖೆಯಲ್ಲಿ. ಅಬಕಾರಿ ಇಲಾಖೆ ಏನಿದೆ ಅದು ಬ್ರಹ್ಮಾಂಡ ಭ್ರಷ್ಟಾಚಾರದ ಕೂಪ ಆಗ್ತಾ ಇದೆ. ಅದು ಭ್ರಷ್ಟಾಚಾರಕ್ಕೆ ಹಿಡಿದಂತಹ ಒಂದು ಕೈಗನ್ನಡಿ ಆಗ್ತಾ ಇದೆ ನೋಡಿ ಅಂತ ಹೇಳಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದಾರೆ ಆರ್ ಅಶೋಕ್ ಅವರು. BJPಯವರಿಗೆ ಒಂದಾದ ನಂತರ ಒಂದು ರಾಜ್ಯ ಸರ್ಕಾರದ ವಿರುದ್ಧ ಮಾತನಾಡೋಕೆ ವಿಷಯಗಳು ಸಿಗ್ತಾ ಇದೆ. ಈ ವಿಷಯಗಳು ಅಸ್ತ್ರವಾಗಿ ಬದಲಾಗ್ತಾ ಇದೆ. ರಾಜ್ಯ ಸರ್ಕಾರದ ಆಡಳಿತವನ್ನು ಟೀಕೆ ಮಾಡೋಕೆ BJPಗರಿಗೆ ಒಂದಾದ ನಂತರ ಒಂದು ಈ ರೀತಿಯಾದ ಕೃತ್ಯಗಳು ಬಯಲಾಗ್ತವೆ. ಅದ್ರ ಬಗ್ಗೆ ಅವರು ಮಾತನಾಡ್ತಾ ಇದ್ದಾರೆ. ಏನು ಸಿದ್ದರಾಮಯ್ಯವರು ದಿಢೀರಾಗಿ ಅಧಿವೇಶನ ಕರೆದಿದ್ದಾರೆ, ಅದರಲ್ಲಿಯೂ ಕೂಡ ಈ ಎಲ್ಲದರ ಬಗ್ಗೆ ಮಾತನಾಡುವಂತಹ, ಪ್ರಶ್ನೆ ಕೇಳುವಂತಹ ಕೆಲಸವನ್ನು ಮಾಡುತ್ತೆ BJP. ಇದೇ ವಿಚಾರವಾಗಿ ಟ್ವೀಟ್ ಮಾಡಿದ್ದಾರೆ ಆರ್ ಅಶೋಕ್ ಅವರು. ಏನು ಮಾಡ್ತಾ ಇದ್ದೀರಿ ನೀವು, ನಿಮಗೆ ATM ಆಗ್ಬಿಟ್ಟಿದೆಯಾ ಅಂತ. ಕೇಂದ್ರದಲ್ಲಿ ಹೇಳ್ತಾರೆ ನೋಡಿ, ಹೈಕಮಾಂಡ್ ಏನಿದೆ ಕಾಂಗ್ರೆಸ್ ಹೈಕಮಾಂಡ್ ಅವರು ನಮ್ಮ ಕರ್ನಾಟಕವನ್ನು ATM ಅಂತ ತಿಳ್ಕೊಂಡ್ರೆ ಇಲ್ಲಿ ಕರ್ನಾಟಕದಲ್ಲಿ ಅಬಕಾರಿ ಇಲಾಖೆಯನ್ನ ATM ಅಂತ ತಿಳ್ಕೊಂಡು ಆಗ್ತಾ ಇದೆ. ಈ ರೀತಿಯ ಪರಿಸ್ಥಿತಿ ಇದೇ ರಾಜ್ಯದಲ್ಲಿ ಅಂತ ಹೇಳಿ
ಆರ್ ಅಶೋಕ್ ಟ್ವೀಟ್ ಮಾಡುವಂಥದ್ದು. ಗೋವಿಂದ ಪನ್ಸಾರೆ ಹತ್ಯೆ ಪ್ರಕರಣ ಏನಿದೆ, ಆ ಪ್ರಕರಣದ ಆರೋಪಿ ಸಾಂಗ್ಲಿಯಲ್ಲಿ ನಿಧನರಾಗಿದ್ದಾರೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ವಿಚಾರವಾದಿ ಪನ್ಸಾರೆ ಕೊಲೆ ಪ್ರಕರಣ ಏನಿದೆ, ಅದು ಪ್ರಮುಖ ಆರೋಪಿಯಾಗಿದ್ದ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಈಗ ಸಾವನ್ನಪ್ಪಿದ್ದಾನೆ ಅಂತ ಹೇಳಲಾಗ್ತಾ ಇದೆ. 2015ರಲ್ಲಿ ನಡೆದಿದ್ದಂತಹ ಭೀಕರ ಹತ್ಯೆ ಪ್ರಕರಣ ಏನಿದೆ, ಆ ಪ್ರಕರಣದಲ್ಲಿ ಆರೋಪಿಯಾಗಿದ್ದ ಸನಾತನ ಸಂಸ್ಥೆಯ ಸದಸ್ಯರಾಗಿದ್ದಂತಹ ಆರೋಪಿ ಏನಿದ್ದಾರೆ ಅವರು ನಿಧನರಾಗಿದ್ದಾರೆ. ಈಗ ಆತ 2015ರಲ್ಲಿ ನಡೆದಿದ್ದಂತಹ ಭೀಕರ ಹತ್ಯೆ ಪ್ರಕರಣ ಇದು. ಸನಾತನ ಸಂಸ್ಥೆಯ ಸದಸ್ಯನಾಗಿದ್ದಂತಹ ಆರೋಪಿ ಈಗ ಸಾವನ್ನಪ್ಪಿದ್ದಾನೆ. 2017ರಲ್ಲಿ ಜಾಮೀನು ಪಡೆದು ಹೊರಗೆ ಬಂದಿದ್ದ ಈ ಆರೋಪಿ. ಮಂಗಳವಾರ ಮುಂಚಾನೆ ಮನೆಯಲ್ಲಿನೇ ಅಸ್ವಸ್ಥನಾಗಿ ಬಿದ್ದಿದ್ದಂತೆ ಈತ ಸಾವನ್ನಪ್ಪಿದ್ದಾನೆ. ವಿಪರೀತ ಅಸ್ವಸ್ಥಗೊಂಡಿದ್ದರಿಂದ ಆತ ಮೃತಪಟ್ಟಿದ್ದಾನೆ. ನಿಧನದಲ್ಲಿ ಯಾವುದೇ ಅನುಮಾನಗಳು ಕೂಡ ಕಂಡು ಬಂದಿಲ್ಲ ಇದುವರೆಗೂ. ಗೋವಿಂದ ಪನ್ಸಾರೆ ಹತ್ಯೆ ಪ್ರಕರಣದ ಆರೋಪಿ ಈಗ ಸಾಂಗ್ಲಿಯಲ್ಲಿ ನಿಧನ ಹೊಂದಿರುವಂಥದ್ದು. ಯಾಕಂದರೆ ಈತೆ ಮುಖ್ಯ ಆರೋಪಿಯಾಗಿದ್ದ. ಈ ಒಂದು ಹತ್ಯೆ ಪ್ರಕರಣ ಏನಿದೆ 2015ರಲ್ಲಿ ನಡೆದಿತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯ ಆರೋಪಿಯೊಬ್ಬ ಈಗ ಅಸ್ವಸ್ಥನಾಗಿ ಮನೆಯಲ್ಲೇ ಬಿದ್ದಿದ್ದಂತೆ ಆತ ಸಾವನ್ನಪ್ಪಿದ್ದಾನೆ. ಇದು ಸಹಜ ಸಾವೇ ಅಂತ ಹೇಳ್ತಾ ಇದ್ದಾರೆ. ಬೇರೆ ಯಾವುದೇ ಅನುಮಾನಗಳು ಕೂಡ ಕಂಡು ಬರ್ತಾ ಇಲ್ಲ ಈ ಒಂದು ವಿಚಾರವಾಗಿ. ಮೂರನೇ ಮಹಾಯುದ್ಧಕ್ಕೆ ಅಡಿಪಾಯ ಹಾಕ್ತಿದೆಯಾ ಟ್ರಂಪ್ ಮಾಡ್ತಾ ಒಂದು ರೀತಿ? ಏನು ಮಾಡ್ತಾ ಇದ್ದಾರೆ? ಮೊಂಡುತನ ಮಾಡ್ತಾ ಇದ್ದಾರೆ. ಏನಾದರೂ ಇದು ಮೂರನೇ ಮಹಾಯುದ್ಧಕ್ಕೆ ದಾರಿ ಆಗ್ತಾ ಇದೆಯಾ? ಒಂದೊಂದು ವಿಚಾರದಲ್ಲಿ ಒಂದೊಂದು ರೀತಿಯಾಗಿ ನಡೆದುಕೊಳ್ತಾ ಇದ್ದಾರೆ. ಸುಂಕದ ವಿಚಾರದಲ್ಲಿಯೂ ಕೂಡ ಅಷ್ಟೇ ನಾವು ಹಿಂದೆ ನೋಡಿದ್ದೀವಿ. ಈಗ ಅವರ ಮೊಂಡುತನ ಏನಿದೆ ಅದು ಮೂರನೇ ಮಹಾಯುದ್ಧಕ್ಕೆ ದಾರಿಯಾಗುತ್ತಾ, ಅಡಿಪಾಯ ಆಗ್ತಾ ಇದೆಯಾ ಅನ್ನುವಂತಹ ವಿಚಾರ. ನಡೆದೇ ಬಿಡುತ್ತಾ ಮೂರನೇ ಮಹಾಯುದ್ಧ? ಏನಾಗುತ್ತೆ? ವಿಶ್ವದ ಮೂರನೇ ಮಹಾಯುದ್ಧ, ಅತಿ ದೊಡ್ಡ ದ್ವೀಪ ರಾಷ್ಟ್ರ ಏನಿದು ಪಡೆದಿದ್ದಾರಲ್ಲ ಅವರು, ಅದೇನಾದರೂ ಬೇರೆ ರೀತಿಯಾಗಿ ತಿರುವು ಪಡೆದುಕೊಡುತ್ತಾ ತೀರಬೇಕೆಂಬ ಆಟಕ್ಕೆ ಏನಾದರೂ ಟ್ರಂಪ್ ಬಿದ್ದಿದ್ದಾರೆ. ಈಗ ಗ್ರೀನ್ಲ್ಯಾಂಡಲ್ಲಿ US ಯುದ್ಧ ವಿಮಾನಗಳನ್ನು ನಿಯೋಜನೆ ಮಾಡಲಾಗಿದೆ. ಆರ್ಕಿಡ್ ಏನಿದೆ ಪ್ರದೇಶದಲ್ಲಿ ಹಿಂದೆಂದೂ ಕೂಡ ಕಾಣದಂತಹ ಸೇನಾ ಒಂದು ಜನಗಳು ಬಂದು ನಿಂತಿದ್ದಾರೆ, ಜಮಾಣ ಆಗಿದೆ. ಯುದ್ಧ ವಿಮಾನವನ್ನು ನಿಯೋಜಿಸಿದ್ದಾರೆ. ಉದ್ವಿಗ್ನತೆ ಏನಾದರೂ ಹೆಚ್ಚಿಸ್ತಾ ಇದ್ದಾರೆ ಟ್ರಂಪ್. ಈಗಾಗಲೇ ನಾವು ನೋಡಿದ್ದೀವಿ ವೆನೆಜುವೆಲಾದಲ್ಲಿ ಏನು ಮಾಡಿದ್ರು ಅಂತ ಹೇಳಿ. ನ್ಯಾಟೋ ರಾಷ್ಟ್ರಗಳು ಸೇನೆ ವಿರೋಧಿಸಿದ್ದಕ್ಕೆ ಕೆರಳಿ ಕೆಂಡವಾಗಿಬಿಟ್ಟಿದ್ದಾರೆ. ಈಗ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯುದ್ಧಕ್ಕೆ ಸನ್ನದ್ಧ ಎಂಬುವಂಥ ಒಂದು ಸಂದೇಶವನ್ನೇನಾದರೂ ರವಾನಿಸಿದ್ದಾರಾ? ಟ್ರಂಪ್ ಪಡೆ ಏನಾದರೂ ಆ ರೀತಿಯಾಗಿ ಹೇಳ್ತಾ ಇದೆಯಾ? ಯುರೋಪ್ ರಾಷ್ಟ್ರಗಳ ಬೆಂಬಲಕ್ಕೆ ರಷ್ಯಾ, ಚೀನಾ ನಿಲ್ಲುವಂತಹ ಒಂದು ಸಾಧ್ಯತೆ ಕೂಡ ಇದೆ ಈ ಒಂದು ವಿಚಾರವಾಗಿ. ಡೆನ್ಮಾರ್ಕ್ ಸ್ವಾಯತ್ತ ಪ್ರದೇಶದ ಮೇಲೆ ಅಮೆರಿಕಾದ ಮಿಲಿಟರಿ ಅಸ್ತ್ರ ಪ್ರಯೋಗವಾಗುತ್ತಾ? ಈ ಒಂದು ಪ್ರಶ್ನೆ ಕೂಡ ಇದೆ. ಅಮೆರಿಕ ಯುರೋಪ್ ಸಂಘರ್ಷ ಮೂರನೇ ಮಹಾಯುದ್ಧಕ್ಕೆ ನಾಂದಿಯಾಗುತ್ತಾ ಎನ್ನುವಂತಹ ಪ್ರಶ್ನೆ ಕೂಡ ಇದೆ. ಅಂದುಕೊಂಡಂತೆ ಏನಾದರೂ ಆದರೆ ಒಂದು ದೊಡ್ಡ ವಿಪತ್ತು ಬಂದು ಕೂಡುತ್ತೆ. ಮೊದಲ ಮಹಾಯುದ್ಧದಲ್ಲಿ ಎರಡನೇ ಒಂದು ಮಹಾಯುದ್ಧದಲ್ಲಿ ಏನೇನು ಆಯಿತು, ಏನೇನು ತೊಂದರೆಗಳಾಯಿತು, ಎಷ್ಟು ಜೀವಗಳು ಬಲಿಯಾಯಿತು, ಅದೆಲ್ಲವೂ ಕೂಡ ಗೊತ್ತಿರುವಂತಹ ವಿಚಾರ.
ಈಗೇನಾದರೂ ಮೂರನೇ ಮಹಾಯುದ್ಧ ನಡೆದರೆ ಅದರ ಪರಿಣಾಮ ಬೇರೆ ಇರುತ್ತೆ. ಯಾಕಂದರೆ ಈಗ ಟೆಕ್ನಾಲಜಿ ತುಂಬ ಮುಂದೆ ಹೋಗಿದೆ, ಡೆವಲಪ್ಮೆಂಟ್ಗಳಾಗಿದೆ, ದೊಡ್ಡ ದೊಡ್ಡ ಶಸ್ತ್ರಾಸ್ತ್ರಗಳನ್ನು ಇಟ್ಟುಕೊಂಡಿದ್ದಾರೆ ಎಲ್ಲ ದೇಶದವರು. ಅವೆಲ್ಲವೂ ಕೂಡ ಹೊರಗೆ ಬಂದರೆ, ಯುದ್ಧದಲ್ಲಿ ಉಪಯೋಗ ಆದರೆ ಮನುಕುಲಕ್ಕೆ ತುಂಬ ದೊಡ್ಡ ಮಟ್ಟದ ನಷ್ಟ ಆಗುತ್ತೆ, ದೊಡ್ಡ ಅಪಾಯ ತಂದುಕೊಡುತ್ತೆ. ಅಮೇರಿಕಾ ಸ್ಪೇಸ್ ಬೇಸ್ ಬಳಿ ಏನಿದೆ ಅದನ್ನೇನಾದರೂ ಬಳಸಿ ಯುರೋಪ್ ರಾಷ್ಟ್ರವನ್ನು ಹತ್ತಿಕ್ಕುವಂತಹ ತಂತ್ರ ಏನಾದರೂ ಮಾಡ್ತಾ ಇದೆಯಾ? ಈ ಯೋಚನೆ ಕೂಡ ಕಾಡ್ತಾ ಇದೆ. ಯಾಕಂದರೆ ಟ್ರಂಪು ಕೆಲವೊಂದು ನಿರ್ಧಾರಗಳನ್ನು ಏನು ತೆಗೆದುಕೊಳ್ತಾರೆ ಅದು ಎಡವಟ್ಟಿನ ನಿರ್ಧಾರಗಳು ಹಾಗೆ ಹೀಗೆ ಅಂತ ಕೇಳ್ತಾರೆ. ಅಷ್ಟೇ ಹಠವಾದಿಯೂ ಕೂಡ ಟ್ರಂಪ್ ತಾನೇನು ಅಂದ್ಕೊಳ್ತಾ ಅದನ್ನು ಮಾಡಬೇಕು, ಆಗಬೇಕು ಎನ್ನುವಂಥ ಮನಸ್ಥಿತಿ ಹೊಂದಿರುವಂತಹ ವ್ಯಕ್ತಿ. ಆತ ಈಗ ಅಮೇರಿಕಾ ಅಧ್ಯಕ್ಷ ಬೇರೆ ಆಗಿದ್ದಾನೆ. ಆತನ ನಡವಳಿಕೆಯಿಂದ ಏನಾದರೂ ಮೂರನೇ ಮಹಾಯುದ್ಧ ಆಗುತ್ತಾ ಎನ್ನುವಂತಹ ಪ್ರಶ್ನೆ ಮೂಡುತ್ತಾ ಇದೆ. ಇದೇ ಒಂದು ವಿಚಾರವಾಗಿ ಅತಿ ದೊಡ್ಡ ದ್ವೀಪ ರಾಷ್ಟ್ರ ಏನಿದೆ ಅದನ್ನು ಪಡಿದೇನೆ ತಿರುಗಬೇಕೆಂಬ ಒಂದು ಹಠಕ್ಕೆ ಬಂದಿದ್ದಾರೆ. ಆದರೆ ಅದಾಗುತ್ತಾ ಇಲ್ಲ ಅಂತ ಗೊತ್ತಿಲ್ಲ. ಗ್ರೀನ್ಲ್ಯಾಂಡ್ನಲ್ಲಿ ಯು ಎಸ್ ಯುದ್ಧ ವಿಮಾನ ನಿಯೋಜನೆ ಮಾಡಲಾಗಿದೆ. ಅಲ್ಲೆಲ್ಲ ಯುದ್ಧ ವಿಮಾನಗಳು ಬಂದು ಇಳ್ಕೊಂಡಿದ್ದಾವೆ. ಆರ್ಕಿಡ್ ಏನಿದೆ ಆ ಪ್ರದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಸೇನೆಗಳು ಬಂದು ನಿಂತ್ಕೊಂಡಿದ್ದಾವೆ. ಜಮಾವಣೆ ಆಗಿದೆ, ಯುದ್ಧ ವಿಮಾನವನ್ನು ನಿಯೋಜನೆ ಮಾಡಲಾಗಿದೆ. ಒಂದು ರೀತಿಯಲ್ಲಿ ಪರಿಸ್ಥಿತಿ ಬೇರೆ ರೀತಿಯಾಗಿದೆ ಅಲ್ಲಿ. ಹೀಗಾಗಿ ಏನಾಗಬಹುದು ಈ ಒಂದು ವಿಚಾರವಾಗಿ ಟ್ರಂಪ್ ನಿರ್ಧಾರದಿಂದ ಯುದ್ಧಕ್ಕೆ ಏನಾದರೂ ದಾರಿ ಮಾಡಿಕೊಡುತ್ತಾ, ಯುದ್ಧವನ್ನು ನೋಡುತ್ತಾ ಈ ಪ್ರಪಂಚ ಮೂರನೇ ಮಹಾಯುದ್ಧವನ್ನು, ಆ ಒಂದು ಪ್ರಶ್ನೆ ಹುಟ್ಟುಹಾಕಿದೆ ಟ್ರಂಪ್ನ ಈ ಒಂದು ನಡೆ. ಏನಾಗಬಹುದು, ಏನಿಲ್ಲ, ಅದೇ ಪ್ರಶ್ನೆ ಇದೆ. ಯಾಕಂದರೆ ಅಮೇರಿಕಾ ಸ್ಪೇಸ್ ಬೇಸನ್ನು ಬಳಸಿಕೊಂಡು ಯುರೋಪ್ ರಾಷ್ಟ್ರಗಳನ್ನು ಹತ್ತಿಕ್ಕುವಂಥ ಕೆಲಸ ಮಾಡ್ತಾ ಇದ್ರೆ ಅದು ಯುದ್ಧಕ್ಕೆ ದಾರಿ ಮಾಡೇ ಮಾಡುತ್ತೆ. ಏನೋ ಇದೆ ಟ್ರಂಪ್ನ ಒಂದು ಮನಸ್ಸಲ್ಲಿ ಅನ್ನುವಂಥದ್ದೇ ಗೊತ್ತಾಗ್ತಾ ಇಲ್ಲ. ಬಿಜೆಪಿಯಲ್ಲಿ ಅಸ್ತಿತ್ವವನ್ನು ಏನು ಕಳೆದುಕೊಳ್ತಾ ಇದ್ದಾರಲ್ಲ ಅಂಥವರಿಗೆ ನನ್ನ ಹೆಸರೇ ಆಸರೆ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಹೇಳ್ತಾ ಇದ್ದಾರೆ. ಯಾರ್ಯಾರು ಮುಳುಗು ಹೋಗ್ತಾ ಇದ್ದಾರೋ, ಕಳೆದು ಹೋಗ್ತಾ ಇದ್ದಾರೋ, ತಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ತಾ ಇದ್ದಾರೋ ಅವರೆಲ್ಲರಿಗೂ ಕೂಡ ನನ್ನ ಹೆಸರು ಒಂದು ಆಸರೆ ಆಗ್ತಾ ಇದೆ, ಅದನ್ನು ಬಳಸ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಕಿಡಿಕಾರ್ತಾ ಇದ್ದಾರೆ. ಮುಳುಗುವವನಿಗೆ ಹುಲ್ಲು ಕಡ್ಡಿ ಕೂಡ ಆಸರೆ ಅಂತ ಹೇಳ್ತಾರಲ್ಲ, ಅದೇ ರೀತಿಯಾಗಿ ಬಿಜೆಪಿ ನಾಯಕರು ನಡೆದುಕೊಳ್ತಾ ಇದ್ದಾರೆ. ಈ ರೀತಿಯಾಗಿ ಸಾಮಾಜಿಕ ಜಾಲತಾಣದಲ್ಲಿ ಎಕ್ಸ್ನಲ್ಲಿ ಸುದೀರ್ಘವಾಗಿ ಒಂದು ಪೋಸ್ಟನ್ನು ಹಾಕಿದ್ದಾರೆ ಪ್ರಿಯಾಂಕ್ ಖರ್ಗೆ. ಬಿಜೆಪಿಯ ಮಾಜಿ ಶಾಸಕರೊಬ್ಬರು ಏನು ಮಾಡ್ತಾರೆ, ಒಂದು ಮಾತನ್ನು ಹಾಡಿದ್ರು. ಅಪ್ರಸ್ತುತಗೊಳಿಸುತ್ತಿದ್ದೇವೆ ಅಂತ ಅನಿಸಿದಾಗ, ಅಥವಾ ನಮ್ಮನ್ನೇನೋ ಸೆಡಿಗಿಡ್ತಾ ಇದ್ದಾರೆ ಅನಿಸಿದಾಗ, ಮುಳುಗೋಗ್ತಾ ಇದ್ದೀನಿ ಅಂತ ಅನಿಸಿದಾಗ ಅವರೆಲ್ಲರೂ ಕೂಡ ನನ್ನ ಹೆಸರನ್ನು ತೆಗೆದುಕೊಳ್ತಾರೆ, ಮೇಲೆ ಬರುವಂತಹ ಕೆಲಸವನ್ನು ಮಾಡ್ತಾರೆ. ನನ್ನ ಹೆಸರು ಅವರಿಗೆ ಆಸರೆ ಆಗ್ತಾ ಇದೆ, ನನ್ನ ಹೆಸರನ್ನು ಹಿಡಿದುಕೊಂಡು ಚಾಲ್ತಿಗೆ ಬರುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದೇ ವಿಚಾರವನ್ನು ಮಾತನಾಡ್ತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆ. ಪ್ರಜ್ಞೆ ಇಲ್ಲದವರ, ತರ್ಕವಿಲ್ಲದವರ ಮಾತುಗಳಿಗೆ ಉತ್ತರ ನೀಡುವಂತಹ ಒಂದು ಅಗತ್ಯ ಇಲ್ಲ, ಅದು ನನ್ನ ಕೆಲಸ ಕೂಡ ಅಲ್ಲ. ಪ್ರಿಯಾಂಕ್ ಖರ್ಗೆ ಮಾತನಾಡ್ತಾ ಇರುವಂಥದ್ದು ಪ್ರಜ್ಞೆ ಇಲ್ಲದವರ, ತರ್ಕ ಇಲ್ಲದವರ ಮಾತುಗಳಿಗೆ ನಾನು ಉತ್ತರ ಕೊಡೋಕೆ ಹೋಗೋದಿಲ್ಲ, ಉತ್ತರ ನೀಡುವಕ್ಕೆ ನನಗೆ ಸಮಯ ಕೂಡ ಇಲ್ಲ, ಸಮಯವನ್ನು ನಾನು ವ್ಯರ್ಥ ಕೂಡ ಮಾಡೋಕೆ ಹೋಗಲ್ಲ. ಆದರೆ ಒಬ್ಬ ಸಚಿವನಾಗಿ ಏನಿದೆ ನನ್ನ ಜವಾಬ್ದಾರಿ, ಅದು ಮಾಡಬೇಕಾಗುತ್ತೆ. ಕುತರ್ಕಗಳು ಏನಿದೆ ಅದಕ್ಕೂ ಕೂಡ ನಾನು ಉತ್ತರಿಸುವಂತಹ ಕೆಲಸವನ್ನು ಮಾಡಬೇಕು, ಅದು ನನ್ನ ಜವಾಬ್ದಾರಿ, ನಾನು ಮಾಡ್ತೀನಿ ಕೂಡ. ಬಿಜೆಪಿ ಕಚೇರಿಯ ಮೂಲೆಯಲ್ಲೇನು ಗುಜ್ರಿಗೆ ಹಾಕೋಕೆ ಇಟ್ಟಿದ್ದಾರಲ್ಲ ಪೇಪರ್ಗಳು, ಆ ಪೇಪರ್ ಬಂಡಲ್ಗಳು, ಅದನ್ನು ಇವರು ಮುಂದಕ್ಕೆ ಇಟ್ಕೊಂಡು ಇಲ್ಲ ಸಲ್ಲದ ಆರೋಪಗಳನ್ನು, ವಾದಗಳನ್ನು ಮಾಡ್ತಾ ಇದ್ದಾರೆ. ಪೇಪರ್ ಬಂಡಲ್ಗಳನ್ನು ಮುಂದಿಟ್ಕೊಂಡಿದ್ದಾರೆ. ಅದರಿಂದ ಏನೂ ಪ್ರಯೋಜನ ಇಲ್ಲ. ತರ್ಕವಿಲ್ಲದ, ಉರುಳಿಲ್ಲದ ಮತ್ತು ಸತ್ಯಾಂಶವಿಲ್ಲದಂತಹ ಆರೋಪಗಳು ಏನಿದೆ ಅದು ಮಾಡೋದು ಸರಿಯಲ್ಲ. ಆದ್ದರಿಂದ ನಮಗೆ ಯಾವುದೇ ತೊಂದರೆ ಕೂಡ ಇಲ್ಲ, ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ ಕೂಡ. ಪ್ರಿಯಾಂಕ್ ಖರ್ಗೆ ಹೇಳ್ತಾ ಇರುವಂಥದ್ದು, ಗುಡ್ಡ ಅಗೆಯುವವರಿಗೆ ಇಲಿಯನ್ನಾದರೂ ಹಿಡಿಬೇಕು ಅನ್ನೋ ಒಂದು ಗುರಿ ಇರುತ್ತೆ. ಅಂದರೆ ಅದೇನೋ ನಾವು ಹುಡುಕ್ತಾ ಇದ್ದೀವಲ್ಲ, ನಮ್ಗೆ ಅದು ಸಿಕ್ಕರೆ ಸಾಕಪ್ಪ ಇಲಿ ಅಂತ. ಆದರೆ ಇಲ್ಲಿ ಏನಾಗ್ತಾ ಇದೆ, ಬಿ ಜೆ ಪಿಯವ್ರು ಏನು ಅಗಿತಾ ಇದ್ದಾರಲ್ಲ ಅವ್ರಿಗೆ ಜಿರಳೆ ಕೂಡ ಹಿಡಿಯೋಕ್ಕಾಗ್ತಾ ಇಲ್ಲ.
ಜಿರಳೆ ಕೂಡ ಹಿಡಿಯೋಕೆ ಅವ್ರ ಕೈಲಿ ಸಾಧ್ಯ ಕೂಡ ಇಲ್ಲ ಅಂತ ಹೇಳಿ ಈ ರೀತಿಯಾಗಿ ಟಾಂಗ್ ಕೊಟ್ಟಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಬಿ ಜೆ ಪಿಯವರನ್ನು ಒಂದು ರೀತಿಯಾಗಿ ಚೆನ್ನಾಗೇ ಟೀಕೆ ಮಾಡ್ತಾ ಇದ್ದಾರೆ. ನೋಡಿ, ನೀವು ನಮ್ಮ ತಪ್ಪುಗಳನ್ನು ಹುಡ್ಕೋಕೆ ಹೋಗ್ತಾ ಇದ್ದೀರಿ, ಆರೋಪಗಳನ್ನು ಮಾಡ್ತಾ ಇದ್ದೀರಿ, ಆದರೆ ಅದರಿಂದ ಏನೂ ಪ್ರಯೋಜನ ಇಲ್ಲ. ಗುಡ್ಡ ಆಗಿತ್ತಾ ಇದ್ದರೆ ನಿಮ್ಗೆ ಎಲ್ಲಿ ಸಿಗುತ್ತೆ ಅನ್ನುವಂಥ ಭರವಸೆ ಇತ್ತೇನೋ, ಅಥವಾ ಅದನ್ನು ಇಟ್ಕೊಂಡಿರ್ತಾರೆ ಕೆಲವರು, ಆದರೆ ನಿಮ್ಗೆ ಏನೂ ಸಿಗೋದಿಲ್ಲ. ಸುಮ್ಮನೆ ಇಲ್ಲ ಸಲ್ಲದ ಆರೋಪ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಯಾರಾದರೂ ಬಿ ಜೆ ಪಿಯಲ್ಲಿ ತಮ್ಮ ಅಸ್ತಿತ್ವ ಏನು ಅದನ್ನು ಕಳ್ಕೊಳ್ತಾ ಇದ್ದೀವಿ, ನಾವು ಬಿ ಜೆ ಪಿಯಲ್ಲಿ ಮೂಲೆ ಗುಂಪು ಆಗ್ತಾ ಇದ್ದೀವಿ, ನಮ್ಮನ್ನು ಬಿ ಜೆ ಪಿ ಕಡೆಗಣಿಸ್ತಾ ಇದೆ ಅಂತ ಬಂದಾಗ ಅಂಥವರೆಲ್ಲ ನನ್ನ ಹೆಸರನ್ನ ಉಪಯೋಗ ಮಾಡ್ಕೊಳ್ತಾರೆ. ಅವರಿಗೆ ನನ್ನ ಹೆಸರು ಆಸರೆ ಆಗುತ್ತೆ. ಮುಳುಗಿ ಹೋಗ್ತಿರೋನ್ಗೆ ಹುಲ್ಲು ಕಡ್ಡಿ ಆಸರೆ ಆಯಿತು ಎನ್ನುವಂಥ ಗಾದೆ ಮಾತೇನಿದೆ, ಆ ರೀತಿಯಾಗಿ ಕಾಂಗ್ರೆಸ್ ನಾಯಕರು ಹೆಸರುಗಳನ್ನು ಬಳಸಿಕೊಂಡು ಬಿ ಜೆ ಪಿಯವರು ಅಸ್ತಿತ್ವಕ್ಕೆ ಬರುವಂತಹ ಅಥವಾ ಉಳಿಸಿಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೀವೇನಾದರೂ ಮಾಡ್ಕೊಳ್ಳಿ, ಏನು ಆರೋಪವನ್ನು ಮಾಡಿ, ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾಕಂದರೆ ನಿಮ್ಮ ಮಾತಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ಆರೋಪಗಳಲ್ಲಿ. ಇದಕ್ಕಾಗಿ ನಾವು ಕಾಂಗ್ರೆಸ್ನವರು ಏನಿದ್ದೀವಿ, ನಮ್ಮ ಕೆಲಸವನ್ನು ನಾವು ಮಾಡಿಕೊಂಡು ಹೋಗ್ತೀವಿ, ನಮ್ಮ ಅಧಿಕಾರವನ್ನು ನಾವು ನಡೆಸ್ತೀವಿ ಅಂತ ಹೇಳಿ ಗ್ರಾಮೀಣಾಭಿವೃದ್ಧಿ ಸಚಿವ, ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವ ಆಗಿರುವಂತಹ ಪ್ರಿಯಾಂಕ್ ಖರ್ಗೆ ಈ ರೀತಿಯಾಗಿ ಟ್ವೀಟ್ ಮಾಡಿರುವಂಥದ್ದು. DGP ಪ್ರಕರಣ ಏನಿದೆ ಅದು ಕಾಂಗ್ರೆಸ್ಗೆ ಒಂದು ದೊಡ್ಡ ಮಟ್ಟದ ಅಥವಾ ಕಾಂಗ್ರೆಸ್ ಪಕ್ಷಕ್ಕೇನೆ ಮುಜುಗರ ತರುತ್ತಾ ಇದೆ. ನಿಜಕ್ಕೂ ಕೂಡ ಗೃಹ ಇಲಾಖೆಗೂ ಕೂಡ ಇದು ಒಂದು ಅವಮಾನ. ಪೊಲೀಸ್ ಇಲಾಖೆಯಲ್ಲಿ ಯಾರು ಮಾಡಿದಂಥ ಕೆಲಸವನ್ನು DGP ಒಬ್ಬರು ಮಾಡಿದ್ದಾರೆ, ರಾಮಚಂದ್ರ ರಾವ್ ಏನಿದ್ದಾರೆ ಅವರ ವಿಡಿಯೋಗಳು ಎಲ್ಲ ಕಡೆ ಹೋಗ್ತಾ ಇದೆ. ಆದ್ದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ, ತೀವ್ರ ಮುಜುಗರವನ್ನು ತರ್ತಾ ಇದೆ ಈ ಪ್ರಕರಣ. ಗೃಹ ಸಚಿವ ಪರಮೇಶ್ವರ್ ಏನಿದ್ದಾರೆ, ಅಧಿಕಾರಿಯಾಗಿದ್ದಂತಹ DGP ರಾಮಚಂದ್ರ ಏನಿದ್ದಾರೆ, ಅವರು ಇಂಥ ಕೆಲಸವನ್ನು ಮಾಡಿಬಿಟ್ಟಿದ್ದಾರೆ. 4 ಹೆಣ್ಮಕ್ಕಳ ಜೊತೆ ಅಸಭ್ಯವಾಗಿ ವರ್ತನೆ ಮಾಡಿದ್ದಾರೆ ಈ DGP ಕೃತ್ಯದಿಂದ ಪರಂಗೂ ಕೂಡ ಇರಿಸು ಮುರಿಸು ತರ್ತಾ ಇದೆ. ಕಠಿಣ ಕ್ರಮ ಕೈಗೊಳ್ಳಲಾಗಿದೆ ಅಂತ ಹೇಳಿ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳ್ತಾ ಇದ್ದಾರೆ. ಯಾರೇ ಇದ್ರೂ ಕೂಡ ಮುಲಾಜಿಲ್ಲದೆ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಮಿನಿಸ್ಟರ್ ಹೇಳ್ತಾ ಇರುವಂಥದ್ದು. DGP ಪ್ರಕರಣ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಮಟ್ಟದ ತಳುವಾಗ್ತಾ ಇದೆ, ಮುಜುಗರವನ್ನು ತರ್ತಾ ಇದೆ. ರಾಮಚಂದ್ರ ರಾವ್ ಅವರು ಕಚೇರಿಯಲ್ಲಿ ಮಾಡಿದಂತಹ ಒಂದು ಘಟನೆಗಳು, ರಾಸಲೀಲೆಯ ವಿಡಿಯೋಗಳು ಎಲ್ಲ ಕಡೆ ಹರಿದಾಡ್ತಾ ಇದೆ. ಸರ್ಕಾರನೇ ತಲೆ ತಗ್ಗಿಸ್ಬೇಕು ಆ ರೀತಿಯಾಗಿ ಆಗ್ತಾ ಇದೆ. ಇಡೀ ಪೊಲೀಸ್ ಇಲಾಖೆಯ ಮಾನವನ್ನು ಹರಾಜು ಹಾಕಿದಂತಹ ಈ ವಿಡಿಯೋಗಳು, ರಾಮಚಂದ್ರ ರಾವ್ ಮಾಡಿದಂತಹ ಅಸಭ್ಯ ವರ್ತನೆಗಳು ಎಲ್ಲರನ್ನೂ ಕೂಡ ರುಚಿ ಬೀಳಿಸ್ತಾ ಇದೆ. ಕೆಲವರು ರುಚಿ ಇತ್ತು ಅಂತ ಉಗಿತಾ ಇದ್ದಾರೆ. ಗೃಹ ಇಲಾಖೆಗೆ ಇದೊಂದು ಸವಾಲಾಗ್ತಾ ಇದೆ. ಗೃಹ ಇಲಾಖೆಯ ಗೃಹ ಮಂತ್ರಿಗಳನ್ನು ಕೂಡ ಪ್ರಶ್ನೆ ಮಾಡುವಂತಹ ರೀತಿಯಲ್ಲಿ ಈ ಪ್ರಕರಣ ಬಂದು ನಿಂತಿದೆ. ಪರಮೇಶ್ವರ್ ಅವರು ಹೇಳ್ತಾ ಇದ್ದಾರೆ, ನಾವು ಯಾವುದೇ ಮುಲಾಜಿಲ್ಲದ ಕ್ರಮವನ್ನು ತೆಗೆದುಕೊಳ್ತೀವಿ. ಯಾರೇ ಇದ್ರೂ ಸರಿ, ಮುಲಾಜಿಲ್ಲ ಅದರಲ್ಲಿ. DGP ಆಗಿದ್ರೂ ಸರಿ, ಸಾಮಾನ್ಯ ವ್ಯಕ್ತಿ ಆಗಿದ್ರೂ ಸರಿ, ಸಾಮಾನ್ಯ ಕಾನ್ಸ್ಟೇಬಲ್ ಆಗಿದ್ರೂ ಸರಿ, ಯಾರಾಗಿದ್ರೂ ಸರಿ, ನಾವು ಕಠಿಣ ಕ್ರಮವನ್ನು ತೆಗೆದುಕೊಳ್ತೀವಿ. ಒಂದು ಸರ್ಕಾರಿ ಕಚೇರಿಯಲ್ಲಿ ಅಧಿಕಾರಿಯೊಬ್ಬರು 4-5 ಮಹಿಳೆಯರ ಜೊತೆ ಸರಸ ಸಲಾಪಗಳನ್ನು ಆಡಿ ಈಗ ಸಿಕ್ಕಿಬಿದ್ದಿದ್ದಾರೆ. ತುಂಬ ದೊಡ್ಡ ಮಟ್ಟದಲ್ಲಿ ಒಂದು ವಿಚಾರ ಹೋಗ್ತಾ ಇದೆ. ಆದರೆ ರಾಮಚಂದ್ರ ರಾವ್ ಅವರು ಹೇಳ್ತಾ ಇದ್ದಾರೆ, ಅದು ನಂದಲ್ಲ, ಯಾರೋ ಸೃಷ್ಟಿ ಮಾಡಿದ್ದಾರೆ, ನಾನು ಕಾನೂನಿನ ಮೊರೆ ಹೋಗ್ತೀನಿ, ನಮ್ಮ ವಕೀಲರನ್ನು ನಾನು ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹೆಂಗಸ್ವಾಮಿ ಅದನ್ನು ನೋಡಿದರೆ ಯಾರೋ ಸೃಷ್ಟಿ ಮಾಡಿದ್ದಾರೆ ಅನಿಸುತ್ತೆ. ತುಂಬ ರಾ ವಿಡಿಯೋಗಳ ಥರ ಇದೆ ಅದೆಲ್ಲವೂ ಕೂಡ. ಯಾರು ಕೂಡ ನಂಬೋಕೆ ಸಾಧ್ಯ ಇಲ್ಲ ಇದು ಅವರದ್ದಲ್ಲ ಅಂತ ಹೇಳಿ ರಾಮಚಂದ್ರ ರಾವ್ ಅವರೇ ಅಂತ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ. ಆ ಆರೋಪ ಏನಿದೆ ಅದು ಸರ್ಕಾರಕ್ಕೆ ತೀವ್ರ ಮುಜುಗರವನ್ನು ತರ್ತಾ ಇದೆ. ಪರಮೇಶ್ವರ್ ಅವರು ಕೂಡ ಇದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಗೃಹ ಇಲಾಖೆಯ ಸಚಿವ ಆಗಿರುವಂತಹ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟು ಹೇಳ್ತಾ ಇದ್ದಾರೆ, ಅವ್ರು ಯಾರೇ ಆಗಿದ್ರು ಸರಿ, ನಾವು ಕ್ರಮವನ್ನು ತೆಗೆದುಕೊಳ್ತೀವಿ. ಇದ್ರ ಬಗ್ಗೆ ಯಾರು ಕೂಡ ಇನ್ನು ಬೇರೆ ರೀತಿಯಾಗಿ ಚರ್ಚೆ ಮಾಡೋದು ಬೇಡ, ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗುತ್ತೆ ಅಂತ ಹೇಳ್ತಾ ಇರುವಂಥದ್ದು. ಒಬ್ರಲ್ಲ ಇಬ್ಬರಲ್ಲ, 4-5 ಜನಗಳನ್ನು ತನ್ನ ಕಚೇರಿಗೇನೆ ಕರೆಸ್ಕೊಂಡು ಈತ ರೊಮ್ಯಾನ್ಸ್ಗಳನ್ನು ಮಾಡ್ತಾ ಇದ್ದ. ಆ ವಿಡಿಯೋ ಯಾರೋ ಸರಿಯಾಗಿ ನೋಡಿಕೊಂಡು ವಿಡಿಯೋ ಮಾಡ್ಕೊಂಡಿದ್ದಾರೆ. ಈತನಿಗೆ ಬೇರೆ ಯಾರೋ ವಿಡಿಯೋವನ್ನು ಮಾಡ್ತಾರೆ ಅನ್ನೋದು ಕೂಡ ಪರಿಜ್ಞಾನ ಇಲ್ಲ ಅಂತ ಅನಿಸುತ್ತೆ. ಇದು ಹಳೆ ವಿಡಿಯೋನೇ, ಆದರೆ ಈಗ ಬಂದಿದ್ರು ಕೂಡ ತಪ್ಪೇ. ಅದು ಯಾವಾಗ ಮಾಡಿದ್ರೇನು, ಬೆಳಗಾವಿಯಲ್ಲಿ ಏನೋ ಆಗಿದೆ ಅಂತ ಹೆಸರು ಕೇಳಿ ಬರ್ತಾ ಇತ್ತು. ಹೀಗಾಗಿ ಈ ವಿಡಿಯೋಗಳು ಹರಿದಾಡ್ದಾಗಲಿಂದ ನಿನ್ನೆಯಿಂದ ಕೂಡ ತುಂಬ ಬಿಸಿಯ ಚರ್ಚೆಯಲ್ಲಿದೆ. ಯಾಕಂದರೆ ಅಂತಹ ಬಿಸಿಯ ವಿಡಿಯೋಗಳೇ ಬಂದಿದ್ವಲ್ಲ, ಹೀಗಾಗಿ ಇದು ಕೂಡ ಅದೇ ರೀತಿಯಾಗಿ ಚರ್ಚೆಯಲ್ಲಿದೆ. ವಿಡಿಯೋ ಏನು ಆಡಿಯೋಗಳು ಕೂಡ
ರಿಲೀಸ್ ಆಗ್ತಾ ಇದೆ, ವಿಡಿಯೋ ಆಡಿಯೋ ಎಲ್ಲವೂ ಕೂಡ ಬರ್ತಾ ಇದೆ. ಇನ್ನೊಂದು ಸ್ವಲ್ಪ ದಿನ ಬಿಟ್ಟರೆ ವಾಟ್ಸಪ್ ಚಾಟ್ ಕೂಡ ಸಿಗ್ಬೋದೇನೋ. ಯಾರು ಮಾಡಿದ್ರೋ ಗೊತ್ತಿಲ್ಲ, ವಿಡಿಯೋಗಳನ್ನು ಸರಿಯಾದ ಟೈಮ್ನಲ್ಲಿ ಹರಿಬಿಟ್ಟಿದ್ದಾರೆ. ಈಗಾಗಲೇ ಸಸ್ಪೆಂಡ್ ಮಾಡಿದ್ದಾರೆ. ಅವ್ರ ಬಗ್ಗೆ ತನಿಖೆ ಮಾಡಿ ಅಂತ ಕೂಡ CM ಸಿದ್ದರಾಮಯ್ಯ ಅವರು ಆದೇಶವನ್ನು ಹೊರಡಿಸಿದ್ದಾರೆ. ಗೃಹ ಇಲಾಖೆ ಕೂಡ ಹೇಳುತ್ತಾ ಇದೆ ಕಠಿಣವಾದ ಕ್ರಮ ಆಗುತ್ತೆ ಈ ಒಂದು ವಿಚಾರವಾಗಿ. ಇದಿಷ್ಟೀವರೆಗಿನ ಸುದ್ದಿ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ.